ಹಿಂದೆ ಪುಸ್ತಕಗಳನ್ನ ಓದೋರು ಜಾಸ್ತಿ ಇದ್ದರು, ಈಗ ಕಮ್ಮಿ ಆದರು ಅಂತ ಒಂದು ಹೇಳ್ತಿದ್ರೆ, ಇದಕ್ಕೆ ಉಲ್ಟಾನು ಹೇಳ್ತಾರೆ, ಈಗ ಪುಸ್ತಕಗಳನ್ನ ಹೆಚ್ಚು ಓದ್ತಿದ್ದಾರೆ ಅಂತ. ಆದರೆ ಸಿನಿಮಾ ಮತ್ತು ಸಾಹಿತ್ಯದ ವಿಚಾರವಾಗಿ ಬಂದಾಗ ಇವತ್ತಿನ ಫಿಲ್ಮ್ ಮೇಕರ್ಸ್ ಎಷ್ಟು ತಿಳ್ಕೊಂಡಿದ್ದಾರೆ ಅಥವಾ ಎಷ್ಟು ತಿಳ್ಕೋಬೇಕು, ಸಾಹಿತ್ಯ ಸಿನಿಮಾದಲ್ಲಿ ಏನೆಲ್ಲ ರೋಲ್ನ ಮಾಡಬಹುದು ಅಂತ ಈಗ ಈ ಕಡೆಯಿಂದಾನೇ ಹೋಗೋಣ. ಜಸ್ಟ್ ಟ್ವಿಸ್ಟ್. ಸಾಹಿತ್ಯ ಯಾವತ್ತಿದ್ರೂ ಓದು ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅದು ನೀವು ಓದು ಇಲ್ದಲ್ಲೇ ಇದ್ದರೆ ಕಷ್ಟನೇ ಅದು. ನೀವು ಆ ಕಾಂಟೆಕ್ಸ್ಟಲ್ಲಿ ನೋಡ್ತಾ ಹೋದರೆ ನಾನೆಲ್ಲ ಅವಳು ಕೂಡ ಓದು ನನಗೆ ದಕ್ಕಿದ್ದು ಪ್ರಶ್ನೆ ಹುಟ್ಟಿರ್ಬೋದು, ಆದರೆ ಅದು ಒಂದು ಬಯೋಗ್ರಫಿಯಾಗಿ ಪುಸ್ತಕ ರೂಪದಲ್ಲಿ ಬಂದ ಮೇಲೆ ನಾನು ಓದಿದ ಮೇಲೆ ನಾನು ಅದು ಸಿನಿಮಾ ಮಾಡಿದ್ದು. ಸೊ ಹಾಗಾಗಿ ನಾನು ಅದು ಪುಸ್ತಕ ಓದದೇ ಇದ್ದಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಿರಲಿಲ್ಲ. ಓದಿದ ಮೇಲೆ ನನ್ನಲ್ಲೇ ಅನೇಕ ಪ್ರಶ್ನೆಗಳು ಇನ್ನೊಂದಷ್ಟು ಗಾಢವಾಗ್ತಾ ಹೋಯಿತು. ಅದನ್ನು ಸಿನಿಮಾದ ರೂಪದಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋದೆ. ಹಾಗಾಗಿ ಓದು ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಸೊ ಓದಲೇ ನಾವು ಇನ್ನೇನೋ ಮಾಡ್ತೀವಿ, ಅನುಭವವನ್ನು ತರ್ತೀವಿ, ಅವೆಲ್ಲದನ್ನು ಹೇಳಲಿಕ್ಕೆ ಚೆಂದ. ಆದರೆ ಬೇರೆ ಬೇರೆ ದೃಷ್ಟಿಕೋನಗಳು, ಬೇರೆ ಬೇರೆ ಮಜಲುಗಳು ಅರ್ಥ ಆಗಬೇಕು ಅಂತಂದರೆ ನಾವು ಒಂದು ಓದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಸೊ ಸರ್, ಇವಾಗ ಹೊಸಬರಿಗೆ ಅವರು ಓದ್ಕೊಂಡು ಸಿನಿಮಾ ಮಾಡಬೇಕು ಅಂತಲೇ ಇವಾಗ ಹೇಳ್ತೀವಿ ಅಂತಂದರೆ, ಅವ್ರು ಯಾವ ಥರದ ಅಧ್ಯಯನ ಮಾಡಬೇಕು? ಸಾಹಿತ್ಯ ಅಂತ ಬಂದಾಗ ಎಲ್ರಿಗೂ ತುಂಬ ಕನ್ಫ್ಯೂಸ್ ಆಗುತ್ತೆ, ಯಾವ ಪುಸ್ತಕ ಓದಬೇಕು. ನಾವು ಎಷ್ಟೋ ಕಾದಂಬರಿಗಳನ್ನ ಓದಿದಾಗ ಇದರಲ್ಲಿ ಒಂದು ವಿಷಯನೂ ನನಗೆ ಇವತ್ತಿನ ಸಿನಿಮಾ ಮಾಡೋದಕ್ಕಾಗ್ತಿಲ್ವಲ್ಲ ಅಂತ ಅನಿಸಿದ್ದು ಇದೆ. ಅಂದರೆ ಈ ಸಮಸ್ಯೆಗಳು ಇವತ್ತು ಸಮಸ್ಯೆನೇ ಅಲ್ಲ, ಅಥವಾ ಈ ಸಮಸ್ಯೆಗಳು ಇವತ್ತು ನಮ್ಮ ಸಮಸ್ಯೆಗಳಲ್ಲ ಅಂತ ಅನ್ನಿಸ್ಬಹುದಾ? ಅಂಥವರಿಗೆ ನಿಮ್ಮ ಸಿನಿಮಾ ಮಾಡಬೇಕಂತ ಹೊರಟ ನೀವು ಸಿನಿಮಾಕ್ಕೆ ಸಂಬಂಧಿಸಿದ ಬುಕ್ಸ್ಗಳನ್ನೇ ಓದಬೇಕು ಮೊದಲು. ಗೊತ್ತಾ, ಸಾಹಿತ್ಯದ ಓದಿದೆ ಅಲ್ಲ, ನೀವು ಚಿಕ್ಕನಿಂದ ಓದ್ತಾ ಬಂದಿದ್ದೀರಿ. ಗೊತ್ತಾ, ನೀವೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಕತೆ ಯಾರಿಗೂ ಇಷ್ಟ ಇಲ್ಲ? ಸಣ್ಣ ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಇದೆ. ಹಾಗಾಗಿ ಅದನ್ನು ಓದ್ತಾ ಬಂದಿದ್ದೇವೆ. ಸಿನಿಮಾ ಮಾಡಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ, ಆವಾಗ ಸಿನಿಮಾಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಮೊದಲು ಓದಿ. ಅದಕ್ಕೆ ಅದರದ್ದೇ ಆದ ಬುಕ್ಸ್. ಇತ್ತೀಚೆಗೆ ನಾನು ಮತ್ತು ಗಿರೀಶ್ ಸೇರಿಕೊಂಡು ಬಿಂಬನ ಅಂತ ಒಂದು ಬುಕ್ ತಂದಿದ್ದೇವೆ. ನೀವು ಅದನ್ನು ತೊಗೊಂಡಿದ್ದೀರೋ ಓದಿದ್ದೀರೋ ನನಗೆ ಗೊತ್ತಿಲ್ಲ. ಗೊತ್ತಾ, ಅದ್ರಲ್ಲಿ ಇಷ್ಟು ವಿಶದವಾಗಿ ಅವರು ತಿಳಿಸ್ತಾರೆ. ನಾನು ಒಬ್ಬ ಸ್ಟೂಡೆಂಟ್ ಥರನೇ ಅವರನ್ನು ಪ್ರಶ್ನೆ ಹಾಕ್ತಾ ಇದ್ದೆ. ಇದೇ ನೂರಾರು ಪ್ರಶ್ನೆ ಹಾಕಿದ್ದೇನೆ ಅವರಿಗೆ. ಕಳೆದ 15 ವರ್ಷದಲ್ಲಿ ಹಗಲು ರಾತ್ರಿ ಅವರನ್ನು ಪ್ರಶ್ನೆ ಹಾಕಿದ್ದೇನೆ. ಅದರ ಮೂಲಕ ಅವರು ನನಗೆ ಎಷ್ಟು ಕಲಿಸಿದ್ದಾರೆ. ಸಿನಿಮಾ ಅಂದ್ರೇನು, ಇದು ಸಾಹಿತ್ಯ ಅಲ್ಲ, ಸಾಹಿತ್ಯಕ್ಕೂ ಸಿನಿಮಾಕ್ಕೂ ಸಂಬಂಧ ಇಲ್ಲ. ಸಿನಿಮಾ ಬೇರೆ ಒಂದು ಮೀಡಿಯಮ್, ಬೇರೆ ಒಂದು ಕಲೆ ಅಂತೇಳಿ ಹೇಳ್ತಾ ಆ ಪುಸ್ತಕ ಮೂಡಿ ಬಂದಿದೆ. ಅದರಲ್ಲಿ ಕೂಡ ತುಂಬ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಅದನ್ನು ಒಂದು ಬುಕ್ ಫಾರ್ಮ್ನಲ್ಲಿ ತಂದಿದ್ದೇವೆ. ಇದು ಮುಖ್ಯ. ಎರಡನೇದು, ನಿಮಗೆ ಕಥೆ ಹುಡುಕಬೇಕು ನೀವು ಅಲ್ವಾ. ಯಾವುದೋ ಒಂದು ಕತೆ ನಿಮಗೆ ಸಣ್ಣವರಿದ್ದಾಗಲೂ ನಿಮ್ಮ ಮನಸ್ಸಿಗೆ ಬಂದಿರಬಹುದು. ಆ ಕತೆ ಈಗ ಬೇರೆ ಒಂದು ರೂಪದಲ್ಲಿ ಕಂಡಿರ್ಬೋದು. ಕುಮಾರ್ ಶಾನಿ ಅಂತವರು ಒಂದು ಜಾನಪದ ಕಥೆಯನ್ನು ತೊಗೊಂಡು ಮಾಡ್ತಾರೆ. ಗೊತ್ತಿದೆ, ಹಾಗೆ ಮಾಡುವಾಗ ಅವ್ರಿಗೆ ಆ ಸಣ್ಣನಲ್ಲಿ ಕೇಳಿದ ಕತೆ ಅದು, ಆಮೇಲೆ ಅದನ್ನು ಭಾಳ ಒಳ್ಳೆಯ ಸಿನಿಮಾ ಮಾಡಿದರು. ಈ ಥರ ಬೇರೆಯವರು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ. ಹಾಗಾಗಿ ನೀವು ಮೊದಲು ಸಿನಿಮಾಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಿ, ಆಮೇಲೆ ನಿಮ್ಮ ಒಳಗೆ ಯಾವ ಕತೆ ನಿಮ್ಮನ್ನು ಅಲ್ಲಾಡಿಸಿತು, ಯಾವ ಕಥೆಯನ್ನು ನೀವು ಐಡೆಂಟಿಫೈ ಮಾಡಿಕೊಂಡ್ರಿ, ಎಲ್ಲಿ ನಿಮ್ಮ ಪಾತ್ರದ, ಯಾಕೆ ಅದು ನಿಮ್ಮನ್ನು ಕಾಡ್ತಾ ಇತ್ತು. ಆಗಾಗ ಕಾಡ್ತಾ ಇರುತ್ತೆ ಕೆಲವು ಪುಸ್ತಕಗಳು, ಕೆಲವು ಕಥೆಗಳು. ನನಗೀಗಲೂ ಕೂಡ ಕೆಲವು ಸರ್ತಿ ಅನಂತಮೂರ್ತಿಯವರ ಕಥೆಯನ್ನು ಓದಿದರೆ, ಇಲ್ಲ ಇವರ ಯಾರು ಮಾಸ್ತಿಯವರ ಕಥೆಗಳನ್ನು ಓದಿದರೆ ಈಗಲೂ ಅದು ಕಾಡುತ್ತೆ. ಇದು ಒಳ್ಳೆಯ ಸಿನಿಮಾ ಆಗ್ಬೋದಲ್ಲ, ಒಳ್ಳೆಯ ಚಿತ್ರಣ ಬರ್ಬೋದಲ್ಲ ಇದು ಅಂತ ಅನ್ನಿಸ್ತದೆ. ಯಾರೋ ಮಾಡಿರ್ಬೋದು ಮೊದಲು, ಆದರೆ ಆ ಥರದ ಒಂದು ಸಾಹಿತ್ಯದ ಒಂದು ಸಂವೇದನೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಗೊತ್ತಾ, ಅದನ್ನು ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅಂತೇಳಿ ನನಗೆ ಅನ್ನಿಸ್ತದೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.